ನಮಸ್ಕಾರ. ತಮಿಳುನಾಡಿನಲ್ಲಿ ಎಕ್ಸಿಟ್ ಪೋಲ್ ಬಂದಿದ್ದು ನೀವೆಲ್ಲ ನೋಡೇ ಇದ್ರಿ. ಇಲ್ಲಿ ಖಂಡಿತವಾಗಿಯೂ ವಿಜಯವರ ಕೆ ಪಕ್ಷ ಕೇವಲ 5ರಿಂದ 10 ಸೀಟ್ಗಳು ಮಾತ್ರ ಗೆಲ್ಲುತ್ತೆ ಅಂತ ಹೇಳಿ ಎಕ್ಸಿಟ್ ಪೋಲ್ಗಳು ತುಂಬಾ ಸ್ಪಷ್ಟವಾಗಿ ಭವಿಷ್ಯ ನುಡಿದಿತ್ತು. ಇನ್ನು ಈಗ ಭವಿಷ್ಯ ನುಡಿದಿರೋಂಥ ಸಂದರ್ಭದಲ್ಲಿ ಖಂಡಿತವಾಗಿ ಅಷ್ಟೇ ಬರ್ಬೋದು ಅಂತಲೂ ಕೂಡ ಹೇಳಲಾಗ್ತಿತ್ತು. ಯಾಕೆಂದರೆ ವಿಜಯವ್ರಿಗೆ ಇದು ಮೊದಲನೇ ಪಾರ್ಟಿಸಿಪೇಟ್ ಆಗಿರೋದ್ರಿಂದ 10 ಸೀಟ್ ಬಂದರೂ ಕೂಡ ದೊಡ್ಡ ಸಾಧನೆನೇ. ಯಾಕಂದರೆ ತಮಾಷೆ ಮಾತ್ರ ಆಗಿರಲಿಲ್ಲ. ಇನ್ನು ಎಕ್ಸಿಟ್ ಪೋಲ್ಗಳು ಎಲ್ಲ ಎಕ್ಸಿಟ್ ಪೋಲ್ಗಳು ತಮಿಳುನಾಡಿನಲ್ಲಿ ಕೆ ಪಕ್ಷನೇ ಅಧಿಕಾರಕ್ಕೆ ಬರೋವಂಥದ್ದು, ಖಂಡಿತವಾಗಿ ಅವರೇ ಪಕ್ಷದ ಅಧಿಕಾರ ಚುಕ್ಕಾಣಿ ಹಿಡಿತಾರೆ ಅಂತ ಹೇಳ್ತಾ ಬಂದರು. ಇವತ್ತು ಈಗ ಸಮಯ 1 ಗಂಟೆ, ಈಗ ನೀವು ರಿಸಲ್ಟ್ ನೋಡ್ತಿದ್ದೀರಾ. ಕೆ ಪಕ್ಷ 115 ಸೀಟನ್ನು ಕ್ರಾಸ್ ಮಾಡಿ ಮುನ್ನಡೆ ತಾಡ್ತಾ ಇದೆ. ಕೆ ಅತಿ 3ನೇ ಸ್ಥಾನಕ್ಕೆ ಬಂದು 50 ಸೀಟಿಂದ ಒಳಗೆ ಬಂದಿದ್ರೆ ಕೆ 75 ಸೀಟಿಗೂ ಅಧಿಕ ಮೇಲೆ ಹೋಗ್ತಾರೆ. ಈಗ ಸದ್ಯಕ್ಕೆ ಕೆ ಆಗಿರ್ಬೋದು, ಕೆ ಪಕ್ಷ ಆಗಿರ್ಬೋದು, ಇದು ಸೆಣಸಾಡ್ತಾ ಇರುವಂಥದ್ದು. ಇನ್ನು ವಿಜಯವರ ಪಕ್ಷನೇ ಬಹುತೇಕ ಈಗ ಬರುವಂಥದ್ದು, ಅವರೇ ಮುಖ್ಯಮಂತ್ರಿ ಆಗುವಂಥದ್ದು ಅಂತ ಹೇಳಲಾಗ್ತದೆ. ಹಾಗಾದರೆ ಈ ಎಕ್ಸಿಟ್ ಪೋಲ್ಗಳಲ್ಲೂ ಕೊಟ್ಟಂಥ ಮಾಧ್ಯಮಗಳಾಗಿರ್ಬೋದು, ಈ ಪೊಳ್ಳಂಗೂವಿ ಬಿಡುವಂಥ ಮಾಧ್ಯಮಗಳು ಯಾರ ಪರವಾಗಿ ಕೆಲಸ ಮಾಡಿಬಿಟ್ಟು ಹಂಗಾರೆ ತಮಿಳುನಾಡಿನಲ್ಲಿ? ಎಕ್ಸಿಟ್ ಪೋಲ್ ಅಂತಂದರೆ ಜನಗಳ ವಿಶ್ವಾಸ, ಜನಗಳು ಹೀಗೆ ಬರ್ಬೋದು, ಜನಗಳ ಅಭಿಪ್ರಾಯನ ಹೇಳುವಂಥದ್ದಾಗಿರಬೇಕು ಹೊರತು ಬಿಟ್ಟು ಯಾವುದೇ ಒಂದು ಪಕ್ಷದ ನಾಯಕನ ಪರವಾಗಿ ಅವನನ್ನು ಮೆಚ್ಚೋಕೆ ಮಾಡೋಂಥ ಕೆಲಸ ಆಗಿರಬಾರ್ದು. ಈ ಕೆಲಸ ಮಾಡಿ ಇವಾಗ ಎಕ್ಸಿಟ್ ಪೋಲ್ಗಳಿಗೆ ಕೊಟ್ಟಿರೋ ಭವಿಷ್ಯದಿಂದ ಈಗ ವಿಜಯರ್ಗೂ ಕೂಡ ಸ್ವಲ್ಪ ಆತಂಕ ಇತ್ತು. ಈಗ ವಿಜಯರ್ಗೂ ಗೊತ್ತಾಗಿದೆ ಅಲ್ಲಿನ ಮಾಧ್ಯಮಗಳು ಕೂಡ ಯಾವ ರೀತಿಯಲ್ಲಿ ಯಾರ ಪಕ್ಷದ ಯಾವೊಬ್ಬ ರಾಜಕೀಯ ನಾಯಕನಿಗೆ ಇದು ಪಕ್ಷಕ್ಕೆ ಹೋಗಿ ನಿಂತಿದೆ ಈ ವ್ಯವಸ್ಥೆ ಅಥವಾ ಈ ಮಾಧ್ಯಮಗಳು ಡೋಂಗಿ ಬಿಡುವಂಥ ಈ ಡೋಂಗಿ ಮಾಧ್ಯಮಗಳು ಅನ್ನೋದು ಈಗ ಗೊತ್ತಾಗಿದೆ. ಈಗ ಮುಂದಿನ ದಿನದಲ್ಲಿ ಖಂಡಿತವಾಗಿ ವಿಜಯ್ ಅವರಿಂದ ಡೋಂಗಿ ಮಾಧ್ಯಮಗಳಿಗೆ ಪಾಠ ಕಲಿಸೋದ ಕಾಲ ಈಗ ಅವ್ರು CM ಆದಮೇಲೆ ಮಾಡೇ ಮಾಡ್ತಾರೆ ಅನ್ನೋದು ಈಗ ಬಲ್ಲ ಮೂಲಗಳಿಂದ ಬರ್ತಾರಂಥ ಮಾಹಿತಿಗಳು. ಆದರೆ ಒಂದು ಸತ್ಯ ಏನಪ್ಪ ಅಂತಂದರೆ ವಿಜಯ್ ಅವರು ಕೆ ಪಕ್ಷನೇ ಗೆಲ್ಲುತ್ತೆ ಅಂತೇಳಿ ಅಲ್ಲಿನ ಯುವ ನಾಯಕರು, ಯುವತಿಯರು, ಯೂತ್ಸ್ಗಳು ಸಪೋರ್ಟ್ ಮಾಡಿದ್ದು ಗೆದ್ದಿದ್ದರಿಂದ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಇವರೇ ಗೆಲ್ತಾರೆ, ವಿಜಯ್ ಅವರೇ ಗೆಲ್ತಾರೆ ಅಂತ ಸತ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದಿತ್ತು. ಹೊರತು ಬಿಟ್ಟು ಪುಳ್ಳಂಗೋವಿ ಬಿಡುವಂಥ ಮಾಧ್ಯಮಗಳು, ಬುರುಡೆ ಬಿಡೋ ಮಾಧ್ಯಮಗಳು ಅವರ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡ್ತೀರಾ ಅಂತಂದರೆ ಒಂದು ರಾಜಕೀಯ ಪಕ್ಷವಾಗಿ ಎಕ್ಸಿಟ್ ಪೋಲ್ ಅಂತಂದ್ರು ಪ್ರಜೆಗಳ ಮನಸ್ಸಲ್ಲಿರುವಂಥ ಅಭಿಪ್ರಾಯಗಳನ್ನ ತಿಳಿಸ್ರಪ್ಪ ಅಂತಂದರೆ ನಾವು ಕೆ ಪಕ್ಷಕ್ಕೆ ಅಭಿಪ್ರಾಯನ ತಿಳಿಸ್ಕೊಟ್ಟಿದ್ದೀವಿ ಅಂತ ತೋರಿಸ್ಬಿಟ್ಟು ಈಗ ಇಡೀ ದೇಶಾದ್ಯಂತ ಅಂದರೆ ನಾಚಿಕೆಗೇಡಿನ ಎಕ್ಸಿಟ್ ಪೋಲ್ನ ಕೊಟ್ಟಿದ್ದೀರಲ್ಲ, ನಾಚಿಕೆ ಆಗಬೇಕು. ಆದರೆ ಇಲ್ಲಿ ಒಂದು ನೆನಬೇಕಾದ ಒಂದು ವಿಚಾರ ಇದೆ. NDTV ಮಾತ್ರ ಕೆ ಪಕ್ಷ 100ಕ್ಕೂ ಅಧಿಕ ಸೀಟ್ ಗೆಲ್ಲುತ್ತೆ ಅಂತ ಹೇಳಿತ್ತು. ಆ ಭವಿಷ್ಯ ನಿಜ ಆಗಿದೆ. ಸ್ಪಷ್ಟವಾಗಿ ಯಾವುದೇ ರಾಜಕೀಯ ಪಕ್ಷದ ಗುಲಾಮ್ಗಿರಿ ಮಾಡದೆ NDTV ಇವತ್ತು ಸ್ಪಷ್ಟವಾದಂಥದ್ದು ರಿಸಲ್ಟನ್ನು ತೋರಿಸಿತ್ತು. ಅದೇ ರಿಸಲ್ಟ್ ಥರನೇ ಹೋಗ್ತಾ ಇದೆ ಈಗ ಸದ್ಯಕ್ಕಿರೋ ಟ್ರೆಂಡ್ ಪ್ರಕಾರ. ಹೀಗಾಗಿ ಸಾಕಷ್ಟು ಕಡೆ ಈಗ ಟಿವಿಗೆ ಈಗಾಗಲೇ ವಿನ್ ಅಂತ ಹೇಳಿ ರಿಸಲ್ಟ್ ಕೂಡ ಬಂದಿರೋಂಥದ್ದು, ಮತ್ತು ಕೆಲವು ಕ್ಷೇತ್ರಗಳು ಮುನ್ನಡೆ ಹೋಗ್ತಾ ಇರೋಂಥದ್ದು. ವಿಜಯರು ಸ್ಪರ್ಧೆ ಮಾಡಿದಂಥ 2 ಕ್ಷೇತ್ರಗಳಲ್ಲೂ ಕೂಡ ಈಗಾಗಲೇ ಮುನ್ನಡೆ ಕಾಯ್ದಿರಿಸ್ಕೊಂಡಿದ್ದಾರೆ. ಈಗ ಬರ್ತಿರೋ ಮಾಹಿತಿಗಳ ಪ್ರಕಾರ ವಿಜಯರು 2 ಕ್ಷೇತ್ರಗಳಲ್ಲೂ ಅವರೇ ವಿನ್ ಆಗ್ತಾರೆ ಅಂತ. ನಿಮಗೆ ಗೊತ್ತಿರ್ಬೋದು, 2 ಕಡೆ ವಿನ್ ಆದಾಗ ಒಂದು ಕಡೆ ಅವರು ರಾಜೀನಾಮೆ ಕೊಡಲೇಬೇಕಾಗುತ್ತೆ. ಆದರೆ ಅವರು ಕೂಡ ಊಹೆ ಮಾಡಿರಲಿಲ್ಲ, ನಾನು ವಿರೋಧ ಪಕ್ಷದಲ್ಲಿ ಕೂರ್ತೀನಿ ಅಂತ ಅಂದಾಜಿಟ್ಟಿದ್ರು ಅನಿಸುತ್ತೆ, ಅಥವಾ ಕಿಂಗ್ ಮೇಕರ್ ಆಗ್ತೀನಿ 20-25 ಸೀಟ್ ಗೆಲ್ತೀನಿ ಅಂತ ಅಂದ್ಕೊಂಡಿದ್ರೋ ಏನೋ ಗೊತ್ತಿಲ್ಲ. ಆದರೆ ಇವತ್ತು ಅವರೇ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಮುಖ್ಯಮಂತ್ರಿ ಆಗಿ ಜನಗಳ ಪ್ರೀತಿ ಮತ್ತು ಇಟ್ಟಿದ್ದಂಥ ನಂಬಿಕೆಯನ್ನು ಈಗ ಉಳಿಸ್ಕೊಳ್ಳೋಂಥ ಕೆಲಸ ನಡೀತಾ ಇದೆ. ಆದರೆ ಒಂದು ಇಲ್ಲಿ ವಿಜಯ್ ಅವರು 110, 112 ಸೀಟನ್ನು ಬಂತು ಅಂದರೆ 118 ಮ್ಯಾಜಿಕ್ ನಂಬರ್ ಬೇಕಾಗಿದ್ದರಿಂದ ಕೆ ಆಗಿರ್ಬೋದು, ಕೆ ಪಕ್ಷದ ಜೊತೆ ಅವರು ಹೋಗಬಾರ್ದು. ಅಕಸ್ಮಾತ್ ಅವ್ರು ಹೋಗಿದ್ದಾಯಿತು ಅಂದರೆ ಮತ್ತೆ ವಿಜಯವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಕೆ ಯಾವ ಸ್ಥಿತಿ ಇವತ್ತು ಬಂದು ನಿಂತಿದೆಯೋ ಅದು ಖಂಡಿತವಾಗಿ ಇವ್ರಿಗೂ ಸಹ ಬರುತ್ತೆ. ಯಾಕೆ ಅಂತಂದರೆ ಇವ್ರು ಎಲೆಕ್ಷನ್ ಗೆದ್ದಿರೋದೇ ಕೆ ಮತ್ತು ಕೆ ಮಾಡಿರೋದು ಅನ್ಯಾಯ, ಅಕ್ರಮಗಳನ್ನು ಪ್ರಶ್ನೆ ಮಾಡುತ್ತಾ ಅವರ ಬುದ್ಧಿಗಳನ್ನು ಜನಗಳಿಗೆ ತಿಳಿಸುತ್ತಾ ಈಗ ಗೆದ್ದು ಬಂದಿರೋಂಥದ್ದು. ಇನ್ನು ಈಗಿರಬೇಕಾದ್ರೆ ಇನ್ನು ಅವ್ರ ಜೊತೆನೇ ಹೋಗಿ ಇವರೇನಾದ್ರು ಕೈ ಜೋಡಿಸಿದ್ದಾದರೆ ಇದು ಬೇರೆ ಥರ ತಿರುಗುತ್ತೆ ಮುಂದಿನ ದಿನಗಳಲ್ಲಿ. ತಮಿಳುನಾಡಿನಲ್ಲಿ ಜನ ಇವತ್ತು ಹೇಗೆ ನಂಬಿಕೆ ಇಟ್ಟು ಒಬ್ಬ ಸ್ಟಾರ್ ನಟನ ಮೇಲೆ ಏನೋ ಒಂದು ಭರವಸೆ ಬೆಳಕಿಟ್ಟು ಇಟ್ಟು ಇವತ್ತು ಯುವತಿಯರೆಲ್ಲರೂ ಅತಿ ಹೆಚ್ಚಿನ ಓಟನ್ನು ಮಾಡಿ ಇವತ್ತು ವಿಜಯವ್ರಿಗೆ ಗೆಲ್ಲಿಸಿದ್ದಾರೋ ಅವ್ರ ಜೊತೆ ಕೈ ಜೋಡಿಸಿ ಏನಾದರೂ ಮ್ಯಾಜಿಕ್ ನಂಬರ್ ತರೋಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ವಿಜಯವ್ರಿಗೆ ಇದು ದೊಡ್ಡ ಮಟ್ಟಿಗೆ ಪೆಟ್ಟು ಬೀಳೋ ಸಾಧ್ಯತೆ ಖಂಡಿತವಾಗಿದೆ. ಹಾಗಾಗಿ ವಿಜಯ್ ಅವರು ಇಂಥ ನಿರ್ಧಾರ ಮಾಡೋದಿಲ್ಲ ಅಂತೇಳಿ ಅವರ ಆಪ್ತ ವಲಯಗಳಲ್ಲಿ ಹೇಳ್ತಿದ್ದಾರೆ. ಯಾಕೆಂದರೆ ನೀವು ಗಮನಿಸ್ತಾ ಇರ್ಬೋದು, ಕಾಂಗ್ರೆಸ್ 1-2 ಸೀಟು ಅಥವಾ ಅದರ್ಸಲ್ಲಿ ಒಂದು 12 ಸೀಟು ಮುಂದಕ್ಕೆ ಹೋಗಿದೆ. ಅದರ್ಸ್ ಅವ್ರನ್ನೇ ಕರ್ಕೊಂಬಂದು ಬೇಕಾದ್ರೆ ಆರಾಮಾಗಿ ಅವ್ರು ಮ್ಯಾಜಿಕ್ ನಂಬರ್ನ ಮಾಡಿಕೊಂಡು ಈಸಿಯಾಗಿ ಅವರು
ವಿನ್ ಆಗ್ಬೋದು ಅಂತ ಈಗಿರೋದು ಸದ್ಯಕ್ಕಿರೋಂಥ ಮಾಹಿತಿಗಳು ಈಗ ಹೋಗ್ತಾ ಟ್ರೆಂಡ್ ಆದರೆ. ಅಕಸ್ಮಾತ್ 118 ಕ್ರಾಸ್ ಆಯಿತು ಅಂದರೆ ಅವ್ರು ಸ್ವಂತವಾಗೇ ಮಾಡ್ತಾರೆ. 110 112 ಆಯಿತು ಅಂದರೆ ಅದರ್ಸ್ ಅವ್ರಿಗೆ ಗೆದ್ದಿದ್ರೆ ಅವ್ರ ಜೊತೆ ಬಂದು ಇವರು ಮ್ಯಾಚ್ ಮಾಡ್ಕೊಂಡು ಇವ್ರು ಸರ್ಕಾರ ಮಾಡೋದು ಭಾಳ ಒಳ್ಳೆಯದು ಅಂತೇಳಿ ಈಗ ಅಲ್ಲಿನ ಜನ ಅಭಿಪ್ರಾಯಗಳು ಪಡ್ತಾರಂಥದ್ದು. ಅಕಸ್ಮಾತ್ DMK ಅಥವಾ AIADMK ಎರಡೂ ಕೂಡ ಈಗಾಗಲೇ ಜನ ತಿರಸ್ಕಾರ ಮಾಡಿ ಪಕ್ಷ ಕಟ್ಟಿದ ಒಂದೇ ವರ್ಷದಲ್ಲಿ ಅಂಥ ಪಕ್ಷನ ಇವತ್ತು ನಂಬಿಕೆ ಇಟ್ಟು ಇವತ್ತಿನ ಅಲ್ಲಿನ ಯೂತ್ಸ್ಗಳು ಯುವ ಜನತೆ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ರಾಜಕೀಯ ಭವಿಷ್ಯದಲ್ಲಿ ಮಾಡ್ಬೋದು ಅನ್ನೋದನ್ನು ಇವತ್ತು ತಮಿಳುನಾಡಿನಲ್ಲಿ ಇವತ್ತು ಸ್ಪಷ್ಟವಾಗಿ ತೋರಿಸಿದ್ದಾರೆ. ತಮಿಳುನಾಡಿನ ರಾಜಕೀಯದಲ್ಲಿ ಇದು ಸ್ಪಷ್ಟವಾಗಿ ತೋರಿಸಿರೋಂಥದ್ದು ಇಡೀ ದೇಶಾದ್ಯಂತ. ನಾಳೆ ದಿನ ಇದು ಕರ್ನಾಟಕಕ್ಕೂ ಅಪ್ಲೈ ಆಗುತ್ತೆ, ಬೇರೆ ಬೇರೆ ರಾಜ್ಯಗಳಲ್ಲೂ ಅಪ್ಲೈ ಆಗುತ್ತೆ. ಯುವ ಜನತೆ ಮನಸ್ಸು ಮಾಡಿದ್ರೆ ರಾಜಕೀಯ ಭವಿಷ್ಯವನ್ನು ನಿರ್ಧಾರ ಮಾಡೋದು ಕೇವಲ ಯುವ ಜನತೆಗಳು ಮಾತ್ರ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ತೋರಿಸಿರೋಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಯುವ ಜನತೆಯನ್ನು ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ಅವ್ರು ಕೇಳ್ತಿರೋವಂಥದ್ದು ಇಲ್ಲಿ ಕೇಳಿದಾರಲ್ಲ. ಈಗಾಗಲೇ ದಾವಣಗೆರೆ ಕಡೆ ಪ್ರೊಟೆಸ್ಟ್ ಮಾಡಿದ್ದಾರೆ, ನಮಗೆ ಕೆಲಸ ಕೊಡಿ, ಕಾಲ್ ಫಾರ್ ಮಾಡಿ, ಕೆಲಸ ಕೊಡಿ, ಕಾಲ್ ಫಾರ್ ಮಾಡಿ. ಅದ್ರ ತಕ್ಕನಾಗಿ ಪಕ್ಷಗಳು ನಡ್ಕೊಂಡು ಹೋದರೆ ಭಾಳ ಮುಂದಕ್ಕೆ ಅದು ಭವಿಷ್ಯ ಒಳ್ಳೆಯದಾಗುತ್ತೆ. ಅಕಸ್ಮಾತ್ ಅವ್ರನ್ನ ಎದುರಾಕೊಂಡು ಹೋಗಿದ್ದೆ ಆದರೆ ಅದು ಬೇರೆ ಥರ ಆಗುತ್ತೆ. ಇವತ್ತು ಯುವ ಜನತೆ ಮನಸ್ಸು ಮಾಡಿದ್ರೆ ತಮಿಳುನಾಡಿನ ಸರ್ಕಾರ ಅವರೇ ರಚನೆ ಮಾಡ್ಬೋದು ಅನ್ನೋದನ್ನು ಈಗ ತೋರಿಸ್ಕೊಟ್ಟಿದ್ದಾರೆ. ಅದೀಗ ಸ್ಪಷ್ಟ ಉದಾಹರಣೆ ಇವತ್ತಿನ ರಿಸಲ್ಟಲ್ಲಿ ಕಂಡು ಬರ್ತಾ ಇದೆ. ಧನ್ಯವಾದ.